ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಯಿತು. ಸೊ ಇವಾಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಸಂಡೇ 5 o'clockಗೆಲ್ಲ ಎಂಡ್ ಮಾಡಿದ್ದೆ. ಮತ್ತು ಇವಾಗ 8 ಗಂಟೆಗೆ ಮತ್ತೆ ಬ್ಲಾಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೇಂಟೆಲ್ಲ ಹೊಡೆದು ಆಗಿತ್ತಲ್ವ, ಮನೆ ಫುಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಡ್ರಮ್ಮಿಗೆ ನಾವು ಎಮರ್ಜೆನ್ಸಿಗೆ ನೀರು ತುಂಬಿ ಇಟ್ಕೊಂಡಿರ್ತೀವಿ. ಸೊ ಅದನ್ನು ಕ್ಲೀನ್ ಮಾಡಬೇಕಿತ್ತು. 1 ವೀಕಿಗೆ ಒಂದು ಸರಿ ನಾವು ಅದನ್ನು ಡ್ರಮ್ ಕ್ಲೀನ್ ಮಾಡ್ಕೊತೀವಿ. ಸೊ ಅದನ್ನು ಅಕ್ಷಯ್ಗೆ ಕೊಟ್ಟಿದ್ದೀನಿ ಕೆಲಸನ. ಮಳೆ ಕೂಡ ಬಂತು, ತುಂಬ ಮಳೆ. ಇವಾಗ ಜಿಮ್ರು ಬರ್ತಾಯಿದೆ. ನಾನು ಬೇಗ ಅದಿಷ್ಟು ಕ್ಲೀನ್ ಮಾಡಿಬಿಡಿ, ಇಲ್ಲಾಂದ್ರೆ ಅಲ್ಲೆಲ್ಲ ಗಲೀಜಾಗುತ್ತೆ. ನಮ್ಮ ಸ್ವೀಟಿಗೋಸ್ಕರ ನೀಟಾಗಿ ಇಡಬೇಕಾಗತ್ತೆ ಟೈರಸ್ಸು. ಸೊ ಡ್ರಮ್ಮು 1 ವೀಕ್ ನೀರು ನಾವು ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ಗಲೀಜಾಗಿಬಿಡುತ್ತೆ. ಎಮರ್ಜೆನ್ಸಿಗೆ ಯಾವಾಗಾದರೂ ಪಾತ್ರೆ ತೊಳೆಯೋಕ್ಕೆ, ಅಕ್ಕಿ ಎಲ್ಲ ಕ್ಲೀನ್ ಮಾಡೋಕ್ಕೆ, ತರಕಾರಿಗೆ ಎಲ್ಲದಕ್ಕೂ ನಾವು ಅದು ತೊಗೊಳ್ಬೇಕಾಗತ್ತೆ ಒಂದೊಂದು ಟೈಮಲ್ಲಿ. ಸೊ ಅದರಿಂದ ನಾನು ವೀಕ್ಲಿ 1 ಟೈಮ್ ನೀಟಾಗಿ ನಮ್ಮದಿದು ಸುಮಾರು ಒಂದು 20 ವರ್ಷದ್ದು ಡ್ರಮ್ ಅದು. ನೋಡಿ ಎಷ್ಟು ನೀಟಾಗಿದೆ. ಒಂದೊಂದು ಮನೇಲಿ ಡ್ರಮ್ ಇರುತ್ತೆ, ಎಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರೆ, ಕ್ಲೀನ್ ಮಾಡಲ್ಲ. ಒಂದು ವೀಕ್ಲಿ 1 ಸರಿ ನೀಟಾಗಿ ಕ್ಲೀನ್ ಮಾಡಿಬಿಡ್ಬೇಕು, ಚೆನ್ನಾಗಿರುತ್ತೆ. ನಂದಿದು 20 ವರ್ಷ ಆಯಿತು ಮಿನಿಮಮ್. ನಮ್ಮ ಚಿಕ್ಕ ಮಗ ಸಣ್ಣ ಪಾಪು ಇದ್ದಾಗ ನಾವು ಡ್ರಮ್ ತಂದಿದ್ದಾಗಿತ್ತಿದು. ಸೊ ನೀಟಾಗಿದೆ. ನಾನು ಸ್ವಲ್ಪ ಆ್ಯಸಿಡ್ ಹಾಕ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀವಿ. ಹಾಗೆಯೇ ಇದೆಲ್ಲ ಒಳಗಡೆ ಎಲ್ಲ ಇನ್ನೂ ಜೋಡಿಸಿಲ್ಲ, ತಗೊಂಡೋಗೆಲ್ಲ ಹಾಗೆ ಇಟ್ಟಿದ್ದೀವಿ. ಸ್ವಲ್ಪ ಸಂಡೇ ಫ್ರೀ ಆದಮೇಲೆ ಎಲ್ಲರೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಇನ್ನು ಪಲ್ಲವಿ ಹೋದ್ಲು, ಪಲ್ಲವಿನೂ ಸುಸ್ತು, ಇನ್ನು ಅವಳು ಹೋಗಿ ಹಾಗೆಯೇ ಇದು ಫಿಶ್ ಟ್ಯಾಂಕು. ನಾವು ಈ ಮನೆಗೆ ಶಿಫ್ಟ್ ಆಗುವಾಗ ಫಿಶ್ ಟ್ಯಾಂಕು ಅದು ಗ್ಲಾಸಿಂದಲ್ವ, ಒಡೆದೋಗ್ಬಿಡ್ತದು. ಒಂದು 5 ಮೀನು ಹೀಗೇ ಬಕೀಟಲ್ಲೇ ನಾವು ಇಟ್ಟನ ಅದು ಸಾಕಿದ್ವಿ ಇಷ್ಟು 3 ವರ್ಷ. ಎಲ್ಲ ಸತ್ತೋಗ್ಬಿಟ್ಟು ಇದು ಒಂದೇ ಇದೆ. ಇವಾಗ ಎಲ್ಲ ಮೀನುಗಳು ಸತ್ತೋಯ್ತು. ಸೊ ಅದೊಂದೇ ಇದೆ. ನಮ್ಮ ಸ್ವೀಟಿಗಂತೂ ಪಾಪ ಇವತ್ತು ತುಂಬ ಸುಸ್ತಾಗಿದೆ. ಯಾಕಂದರೆ ಬಿಸಿಲಲ್ಲಿ ಇದ್ಲು, ಅವಳಿಗೆ ನಿದ್ದೆ ಸರಿಯಾಗಿಲ್ಲ. ಹಾಗೆಯೇ ಎಲ್ಲ ತಗೊಂಡು ಬಂದು ಎಲ್ಲ ಈ ಥರ ಜೋಡಿಸಿದ್ದೀವಿ. ಅಡುಗೆ ಒಂದು ಮಾಡಬೇಕು ಇವಾಗ. ತಗೊಂಡು ಬಂದು ಎಲ್ಲ ಹಾಗೆ ಇಟ್ಟಿದ್ದಾರೆ. ಪಾತ್ರೆ ಎಲ್ಲ ಮತ್ತೆ ಹಾಗೆಯೇ ಮೇಲೆ ಚೀಲದಲ್ಲಿ ಹಾಕಿ ಹಾಗೆಯೇ ಮೇಲೆ ಇಟ್ಬಿಟ್ಟಿದ್ದೀವಿ. ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾಳೆ ಪಲ್ಲವಿ. ಯಾಕಂದರೆ ಇವಾಗ ಟೈಮ್ ಆಯ್ತಲ್ವ, ಅವು ಮಕ್ಕಳು ಕೂಡ ಮಲ್ಕೊಂಡು ಬಿಡ್ತಾರೆ. ಇಲ್ಲೂ ಕೂಡ ಇದೇ ಥರ ತಗೊಂಡು ಬಂದೆಲ್ಲ ಹಾಕಿದ್ದೀವಿ. ಕಾಟೆಲ್ಲ ತೊಗೊಳ್ಬೇಕು, ಬಟ್ ಇಷ್ಟು ಮೇಲೆ ಎತ್ಕೊಂಡು ಬರೋಕ್ಕಾಗಲ್ಲ. ಮತ್ತೆ ಬೇರೆ ಮನೆಗೆ ಹೋಗಬೇಕು ಅಂದರೆ ಅವಾಗ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ 4ನೇ ಫ್ಲೋರಿಗೆ ಹತ್ತಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಈ ಮನೇಲಿರೋ ತನಕ ಏನು ಬೇಡ ಅಂದ್ಬಿಟ್ಟು ಹಾಗೇ ಇಟ್ಟಿದ್ದಾರೆ. ಇದು ಈ ರೂಮು ಕೂಡ ನೀಟಾಗೆಲ್ಲ ಹಾಗೆಯೇ ತೊಗೊಂಡು ಬಂದು ಜೋಡಿಸಿದ್ದಾರೆ. ಸೊ ಹೊರಗಡೆ ಮಳೆ ನೋಡಿ, ನಾನು ವಿಂಡೋದಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹೊರಗಡೆ ಹೋಗಲಿಕ್ಕೆ ಆಗಲ್ಲ, ಅಷ್ಟು ಗಾಳಿ ಮಳೆ. ಸೊ ವಿಂಡೋದಲ್ಲೂ ಮೊಬೈಲ್ ಹಿಡ್ಕೊಳಕ್ಕೆ ಆಗಿಲ್ಲ, ಅಷ್ಟು ನೀರು ಒಳಗಡೆ ಬರ್ತಾಯಿತ್ತು. ಎಲ್ಲರೂ ಕೂತ್ಕೊಂಡು ಕ್ರಿಕೆಟ್ ನೋಡ್ತಾ ಇದ್ದಾರೆ. ಮಕ್ಕಳಿಗೆ ಊಟ ಮಾಡಿಸ್ಬೇಕಾ ಪಲ್ಲವಿ. ನಮ್ಮಮ್ಮ ಅವರಮ್ಮ ಬಂದದ್ರಿಂದ ಮಾತೇ ಕೇಳ್ತಾ ಇಲ್ಲ. ಮಕ್ಕಳೇ ಆಗಲ್ವ, ತಾಯ್ದಿರು ಬಂದ ತಕ್ಷಣ ಅವ್ರ ಕಡೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಅಲ್ಲ, ಒಂದು 4 o'clock, ಈವ್ನಿಂಗ್ 4 o'clock ಇದು. ನಮ್ಮ ಸ್ವೀಟಿ ಅವ್ರ ಪಾಪ ಇವತ್ತು ಬೇಗ ಬಂದರು. ಯಾಕಂದರೆ ಅವರು ತುಂಬ ಸುಸ್ತಾಗಿಬಿಟ್ಟಿದ್ರು. ಅವರು ನೈಟ್ ಕೂಡ ತುಂಬ ಮೈಕೈ ಎಲ್ಲ ನೋವಿತ್ತು ಅವರಿಗೆ. ಸೊ ಅವರು ಕೂಡ 4 ಗಂಟೆಗೆಲ್ಲ ಬಂದರು. ಸೊ ನಾನು ಸ್ನಾನ ಮಾಡ್ಕೊಂಡು ಬಂದು ನಮ್ಮ ಮನೆಯವ್ರು ಬಂದು ಬೈತಾಯಿದ್ರು ಸ್ನಾನ ಮಾಡು ಅಂತ ಹೇಳಿ. ಯಾಕಂದರೆ ನನಗೆ ಫುಲ್ಲು ಹೊಟ್ಟೆ ನೋವು, ಆಮೇಲೆ ವಾಮಿಂಟು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಫುಡ್ ಇನ್ಫೆಕ್ಷನ್ ಆಗಿದೆ ಇರ್ಬೋದು. ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಆದ್ರೂ ಕಮ್ಮಿನೇ ಆಗಿಲ್ಲ. ಏನೇನೋ ಜ್ಯೂಸ್ ಮಾಡಿ ಕುಡಿದೆ, ಆದರೂ ಕಮ್ಮಿ ಆಗಿಲ್ಲ.
ಬೆಳಗ್ಗೆಯಿಂದ ನಾನು ಮಲ್ಕೊಂಡೇ ಇದ್ದೀನಿ. ಪಾಪ ಪಲ್ಲವಿ ಇದು ರವೆ ಉಂಡೆ ಮಾಡಿಕೊಡು ಅಂತ ಇದ್ಲು, ಅದನ್ನು ಮಾಡೋಕ್ಕಾಗಿಲ್ಲ. ಎಲ್ಲ ತೊಗೊಂಡು ಬಂದಿದ್ವಿ, ಮಾಡೋಕ್ಕೆ ಆಗಿಲ್ಲ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ಫ್ರೆಶ್ ಆದಂಗೆ ಆಯಿತು. ಆದರೆ ಹೊಟ್ಟೆ ನೋವು ಬಿಟ್ಟು ಹೊಟ್ಟೆ ನೋವು ಬರುತ್ತೆ. ಗ್ಯಾಸ್ಟ್ರಿಕ್ಕಿಗೋ ಏನೋ ಗೊತ್ತಿಲ್ಲ. ನಿನ್ನೆ ಬೇರೆ ಫುಲ್ಲು ಹೊರಗಡೆನೇ ಇದ್ದೆ ಅಲ್ವಾ, ಅದು ಪೇಂಟ್ ಸ್ಮೆಲ್ಲು, ಅದರಿಂದನೋ ಏನೋ. ಸೊ ಅಕ್ಷಯ್, ನಮ್ಮ ಚಿಕ್ಕಮ್ಮಗೆ ಅಕ್ಷಯ್ಗೆ ಆಗೋದೇ ಇಲ್ಲ. ಅವನು ತಮಾಷೆ ಮಾಡ್ತಾನೆ, ಅದು ಸೀರಿಯಸ್ ಆಗುತ್ತೆ. ಅವಳ ಥರ ಜಗಳ. ಮಕ್ಕಳು ಏನು ಮಾಡೋಕ್ಕಾಗತ್ತಲ್ವ, ಅವಳ ಜೊತೆಲಿ ತಮಾಷೆ ಮಾಡ್ಕೊಂಡು ಅದೇ ಜಗಳ ಆಗುತ್ತೆ. ಸುಮ್ಮನೆ ಹೊಡೆಯೋದು, ಆ ಥರ ಮಾಡ್ತಾ ಇರ್ತಾನೆ. ಅವಳನ್ನ ಕಂಡ್ರೆ ಹಂಗೆ ಮಾಡ್ತಾ ಇರ್ತಾನೆ. ಸೊ ಅವಳ ಅಮ್ಮನೂ ಸುಮ್ಮನಿರಲ್ಲ. ಅವಳಕ್ಕಿಂತ ಡಬ್ಬಲಾಗಿ ಮಾತಾಡ್ತಾಳೆ. ಪಲ್ಲವಿ ಅಂಗಡಿಗೆ ಹೋಗಿದ್ಲು, ಅವಳಿಗೆ 2 ದೇವ್ರ ದೀಪ ಬೇಕಿತ್ತು. ಸೊ ಆವಾಗಲಿಂದ ಕೊಡಿಸು ಅಂತ ಇದ್ಲು. ಈ ಸರಿ ಹೋಗಿ ತೊಗೊಂಡು ಬಂದಳು. ಅದನ್ನು ತೋರ್ಸೋಕ್ಕೆ ಆಗಿಲ್ಲ. ಅವಳು ಹೊರಟು ಬಿಟ್ಟಿದ್ಲು ಮನೆಗೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಆಮೇಲೆ ಮತ್ತೆ ಹೋಗಬೇಕು. ದೊಡ್ಡ ಅಮ್ಮಗೆ ಸ್ಕೂಲು ಎಕ್ಸಾಮು ಇದೆ ಮಾರ್ನಿಂಗು. ಸೊ ಇವಾಗ ಹೋಮ್ವರ್ಕು ಅದು ಇದೆಲ್ಲ ಮಾಡಬೇಕಲ್ವ. ಎಲ್ಲರೂ ಪಪ್ಪಿ ಕೊಟ್ಟುಬಿಟ್ಟು ಹೋಗ್ತಾ ಇದ್ದಾಳೆ. ಚಿಕ್ಕಮ್ಮನೂ ಹೋಗ್ತಾ ಇದ್ದಾಳೆ. ಇನ್ನು ಸ್ಕೂಲಿಗೆ ಹೋಗ್ಬೇಕಲ್ವ ಅವಳು. ಆಯಿತು, ಇನ್ನು ನೆಕ್ಸ್ಟ್ ಇಯರೇ ಅಮ್ಮು ಬರೋದು. ಪಾಪ ಬೇಗ ಹೋಗ್ತಾ ಇದ್ದಾರೆ. ಇನ್ನು ಅಷ್ಟು ಹೊಸೂರು ಹೋಗ್ಬೇಕು ಅವರು. ಅಕ್ಷಯ್ ಹೋಗಿ ಅಲ್ಲಿ ಬಸ್ ಹತ್ತಿಸಿ ಬರ್ತಾನೆ. ನಮ್ಮ ಕಿರಣ ಆಫೀಸಿಂದ ಬರಬೇಕಾದ್ರೆ ಜೋಳ ತೊಗೊಂಡು ಬಂದಿದ್ದ. ಇವಾಗ ಟೈಮ್ ಬಂದು 7:15 ಆಯಿತು. ಸೊ ಜೋಳನ, ಇದೊಂದು ಒಲೆ ಇದ್ದಿದ್ದಕ್ಕೆ ಸೌದೆ ಒಲೆ, ಅದರಲ್ಲಿ ಸುಟ್ಬಿಟ್ಟು ಉಪ್ಪು ಖಾರ ಲಿಂಬೆಹಣ್ಣು ಹಾಕಿಬಿಟ್ಟು ತಿನ್ನಬೇಕಂತೆ. ಅದಕ್ಕೋಸ್ಕರ ಸುಡ್ತಾ ಇದ್ದಾನೆ ಒಲೆಯಲ್ಲಿ. ಅದು ಒಲೆ ಸರಿಯಾಗಿಲ್ಲ, ಇನ್ನೊಂದು ಚೆನ್ನಾಗಿರೋ ಒಲೆ ಮಾಡಬೇಕು. ಇದು ಸೌದೆ ಹಾಕಲಿಕ್ಕೆ ಅಲ್ಲಿ ಗ್ಯಾಪೇ ಇಟ್ಟಿಲ್ಲ, ಚಿಕ್ಕ ಗ್ಯಾಪ್ ಇಟ್ಟಿದ್ದಾರೆ. ಅದರಲ್ಲಿ ಸೌದೆ ಹಾಕಲಿಕ್ಕೆ ಆಗಲ್ಲ. ಸೊ ಮೇಲಿಂದ ಸೌದೆ ಹಾಕಬೇಕಾಗತ್ತೆ. ನಾನು ಇನ್ನೊಂದು ಚೆನ್ನಾಗಿರೋದು ಒಲೆ ಮಾಡಿಕೊಡಿ ಅಂತ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೀನಿ. ಸೊ ಆಮೇಲೆ ಇವರು ಒಳಗಡೆ ಬಂದು ಚಪಾತಿ ಮಾಡ್ಕೊತಾ ಇದ್ದಾರೆ. ನನಗಂತೂ ಚಪಾತಿ ತಿನ್ನೋಕ್ಕಾಗಲ್ಲ, ಹೊಟ್ಟೆ ನೋವು ಇನ್ನೂ ಕಮ್ಮಿ ಆಗಿಲ್ಲ ಹೊಟ್ಟೆ ನೋವು. ಸೊ ಚಪಾತಿ ಮಾಡ್ತಾ ಇದ್ದಾರೆ. ಸ್ವೀಟಿ ಪಾಪ ನಡೆಯಲ್ಲ ಅವಳು, ನೋಡಿ ನಿಂತ್ಕೊಳೋದೇ ಇಲ್ಲ ಅವಳು. ಅಷ್ಟು ಏನದು ಮೈ ಭಾರ. ಅವಾಗ ಒಂದು ಸ್ವಲ್ಪ ಚಿಕ್ಕಕ್ಕಿರ್ಬೇಕಾದ್ರೆ ಎಲ್ಲ ನಿಂತ್ಕೊತಾ ಇದ್ಲು, ಬಾಲೆಲ್ಲ ಹಿಡ್ಕೊತಾ ಇದ್ಲು. ಇವಾಗ ಒಂದು ಚೂರು ಎದ್ದೇಳೋದೇ ಇಲ್ಲ. ಅಲ್ಲಲ್ಲೇ ಕೂತ್ಕೊತಾಳೆ, ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನಡೀತಾಳೆ. ಅದಕ್ಕೆ ನಿಲ್ಲಿಸ್ತಾ ಇದ್ದಾನೆ, ಅವಳು ನಿಲ್ತಾನೇ ಇಲ್ಲ, ಅಲ್ಲೇ ಕೂತ್ಕೊತಾಳೆ. ನೋಡಿ ನಡೆಸ್ತಾನೆ, ಅವಳು ನಡೆಯೋದೇ ಇಲ್ಲ, ಕಾಲು ಎಳ್ಕೊಂಡು ಹೋಗ್ತಾಳೆ. ತುಂಬ ಸೋಂಬೇರಿ ಆಗಿದ್ದಾಳೆ, ನನಗಿಂತ ಸೋಂಬೇರಿ ನಮ್ಮ ಸ್ವೀಟಿ ಆಗಿಬಿಟ್ಟಿದ್ದಾಳೆ. ನಡೆಸ್ತಾ ಇದ್ದಾನೆ ಅವಳನ್ನು. ನೋಡಿ ನಡೆಯೋದೇ ಇಲ್ಲ, ಬರೀ ತಿನ್ನು, ಅಲ್ಲೇ ಕೂತ್ಕೋ, ಅಲ್ಲೇ ಮಲ್ಕೋ, ಸ್ವಲ್ಪ ಹೊರಗಡೆ ಹೋಗೋ ಅಷ್ಟೇ.